ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿತ್ತು. ಸರ್ಕಾರಿ ನೌಕರರು ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ದೂರದ ಊರುಗಳಿಂದ ಕೂಡ ಬಂದಿದ್ರು. ಬೆಂಗಳೂರಿನ ಜನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಹೈರಾಣಾಗಿ ಹೋದ್ರು. ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಬಸ್ಗಳಿಂದ ತುಂಬಿ ಹೋಗಿತ್ತು. ಬೆಂಗಳೂರು ಟ್ರಾಫಿಕ್ನ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಟು ಮೇಕ್ರಿ ಸರ್ಕಲ್ ಫುಲ್ ಜಾಮ್. ಕಿಲೋಮೀಟರ್ ಗಟ್ಟಲೆ ಕ್ಯೂ, ಸವಾರರು ಹೈರಾಣು. ಎಸ್, ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಇವತ್ತು ದಿನವಿಡೀ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಹೈರಾಣಾದ್ರು. ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 1000ಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರಿಗೆ ಬಂದ ಪರಿಣಾಮ ನಗರದಲ್ಲಿ ವಿಪರೀತ ವಾಹನ ದಟ್ಟಣೆ ಉಂಟಾಯಿತು. 7 ವರ್ಷಗಳ ಬಳಿಕ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿತ್ತು. ದೂರ ಊರುಗಳಿಂದ ಸುಮಾರು 3 ರಿಂದ 4 ಲಕ್ಷ ಜನ ಬರ್ತಾರೆ ಅನ್ನೋ ಲೆಕ್ಕಾಚಾರವೂ ಆಗಿತ್ತು. ಜನ ಬಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಜನರಿಗೆ ಟ್ರಾಫಿಕ್ ಪೊಲೀಸರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರೂ ಯೋಚನೆ ಮಾಡಿರಲಿಲ್ಲ. ಬೆಂಗಳೂರಿನ ಜನ ಇವತ್ತು ಅನಿರೀಕ್ಷಿತ ಟ್ರಾಫಿಕ್ ಜಾಮ್ನಿಂದಾಗಿ ಹೈರಾಣ ಆಗಿರುವಂಥದ್ದು. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಭಾಗಿಯಾಗಬೇಕು ಅಂತ ಮನೆಯಿಂದ ಹೊರಟಂಥ ಜನ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ನಲ್ಲಿ ಇವತ್ತು ಸಿಗಾಕೊಂಡಿದ್ದಾರೆ. ಸೊ ಬೆಂಗಳೂರಿನ ಗೊರಗುಂಟೆಪಾಳ್ಯ ಜಂಕ್ಷನಿಂದ ಮೇಕ್ರಿ ಸರ್ಕಲ್ ತಲುಪೋದಕ್ಕೆ ಸುಮಾರು 2 ಗಂಟೆಗಳ ಸಮಯಾವಕಾಶ ತೆಗೆದುಕೊಂಡಿದೆ. ಅಂದರೆ ಈ ಟ್ರಾಫಿಕ್ ಎಷ್ಟು ಕಿಲೋಮೀಟರ್ಗಳ ದೂರದಲ್ಲಿ ನಿಂತಿತ್ತು, ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅನ್ನೋದರ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಸೊ ನೌಕರರ ಸಂಘದ ಮಹಾಸಮ್ಮೇಳನ 7ನೇ ವರ್ಷದ ಸಮ್ಮೇಳನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದ್ದಂಥ ಸರ್ಕಾರಿ ನೌಕರರು ಕೂಡ ಬಂದಿರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಬಸ್ಗಳಲ್ಲಿ ಒಟ್ಟಾಗಿ ಬೆಂಗಳೂರಿಗೆ ಬಂದಿದ್ದರಿಂದಾಗಿ ಬೆಂಗಳೂರಿನಲ್ಲಿ ಒಂದು ಅನಿರೀಕ್ಷಿತವಾದಂಥ ಒಂದು ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯಿತು. ಎಸ್, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನ ಕಡೆಗೆ ಹೊರಟರು. ಆಫೀಸ್ಗೆ, ಸ್ಕೂಲ್ಗೆ ಅಂತ ಹೊರಟಿದ್ದಂತಹ ಬೆಂಗಳೂರಿಗರು ಟ್ರಾಫಿಕ್ನಲ್ಲಿ ಸಿಲುಕಿ ಕಂಗಾಲಾದ್ರು. ದ್ವಿತೀಯ PUC ಪರೀಕ್ಷೆಗೆ ಮಗಳನ್ನ ಕರ್ಕೊಂಡು ಮನೆಯಿಂದ ಹೊರಟಂತಹ ತಾಯಿಯ ಕಷ್ಟವನ್ನ ನೀವೇ ನೋಡಿ. ಯಾಕಂದರೆ ಮಕ್ಕಳು ಸೆಕೆಂಡ್ PUC ಎಕ್ಸಾಮ್ ಬರೀಬೇಕು, ಮೊದಲೇ ಸೈನ್ಸ್ ಟೆನ್ಷನಲ್ಲಿ ಇರ್ತಾರೆ. ಇಲ್ಲಿ ಬಂದರೆ 8:30ಇಂದನೂ ಟ್ರಾಫಿಕ್ ಜಾಮು. 9:45, 10 ಆದರೂ ನಮಗೆ ಅಲ್ಲಿ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಮಗು ಓಡ್ಕೊಂಡು ಹೋಗಿ ಇವತ್ತು ಎಕ್ಸಾಮಲ್ಲಿ ಒಳಗೋಗಿದೆ. ಇವ್ರು ಸಮಾವೇಶ ಮಾಡಲಿ, ಬೇಡ ಅನ್ನಲ್ಲ. ನಮ್ಗೆ ಇಲ್ಲಿ ತೊಂದರೆ ಕೊಟ್ಕೊಂಡು ಮಾಡೋದು ಬೇಡ, ಬೇರೆ ಕಡೆ ಮಾಡಲಿ, ಹೊರಗಡೆ ಮಾಡಲಿ, ನೆಲಮಂಗಲ ಸೈಡ್ ಆ ಕಡೆ ಎಲ್ಲಾದರೂ ಮಾಡಲಿ. ಇದರ ಜೊತೆಗೆ ಯಶವಂತಪುರ ಮೇಲ್ಸೇತುವೆ ಮೇಲೆ ವಾಹನವೊಂದು ಕೆಟ್ಟು ನಿಂತದ್ದು ತುಮಕೂರು ರಸ್ತೆಯಲ್ಲಿ ಇನ್ನಷ್ಟು ಟ್ರಾಫಿಕ್ ಜಾಮ್ಗೆ ಕಾರಣವಾಯಿತು. 8 ಕಿಲೋಮೀಟರ್ ಕ್ರಮಿಸೋದಕ್ಕೆ ಗಂಟೆಗಟ್ಟಲೆ ವ್ಯಯಿಸಬೇಕಾಯಿತು. ಅಂದ್ಹಾಗೆ 7 ವರ್ಷದಲ್ಲಿಯೇ ಮೊದಲ ಬಾರಿಗೆ ನಡೆದಂತಹ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು. ಇದಕ್ಕಾಗಿ ಸರ್ಕಾರ ವಿಶೇಷ ಸಾಂದರ್ಭಿಕ ರಜೆಯನ್ನ ಘೋಷಿಸಲಾಗಿತ್ತು. ವೇತನ ಆಯೋಗದಿಂದ ವರದಿ ಪಡ್ಕೊಂಡು ಶಿಫಾರಸುಗಳನ್ನ ತ್ವರಿತವಾಗಿ ಜಾರಿಗೊಳಿಸಬೇಕು. ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು. ಹೀಗಂತ ಸರ್ಕಾರಿ ನೌಕರರು ಬೇಡಿಕೆ ಇಟ್ರು. ಊರಿಂದ ಹೊರಗಡೆ ಸಮಾವೇಶ ಮಾಡಿದ್ರೆ ಒಳ್ಳೇದು, ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಬೆಂಗಳೂರಿಗರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಸಂಜೆಯ ಹೊತ್ತಿಗೆ ಬೆಂಗಳೂರು ಸಹಜ ಸ್ಥಿತಿಗೆ ವಾಪಸ್ ಆಯ್ತು. ಹರೀಶ್ ಸೀನಪ್ಪ, ಪಬ್ಲಿಕ್ ಟಿವಿ, ಬೆಂಗಳೂರು.